ಕಾಂಗ್ರೆಸ್ನಲ್ಲಿ ತುಂಬಾ ಮೆಚೂರ್ಡ್ ಪಾಲಿಟಿಕ್ಸ್ ನಡೀತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಯಾರು ಯಾವ ರೀತಿಯಾಗಿ ಯಾವ್ಯಾವ ಆಟಕ್ಕೆ ಚಕ್ಮೇಟನ್ನ ಇಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಹೈಕಮಾಂಡ್ ನಿಂದ ರೆಡ್ ಸಿಗ್ನಲ್ ಕೊಡ್ಸಿದ್ರೆ ಮತ್ತೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವ ಮುಖಾಂತರ ಗ್ರೀನ್ ಸಿಗ್ನಲ್ ಪಡ್ಕೊಂಡ್ ಬಂದಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರ ಬಣ, ಅಂದ್ರೆ ಸಿದ್ದರಾಮಯ್ಯನವರ ಬಣ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋಗಿ ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ. ದಲಿತಾಸ್ತ್ರ ಆಲ್ಮೋಸ್ಟ್ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ SC/ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹಠವನ್ನ ಸಾಧಿಸಿದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸಮಾವೇಶಕ್ಕೆ ಬ್ರೇಕ್ ಅನ್ನ ಹಾಕಿಸಿದ್ರು ತಾತ್ಕಾಲಿಕವಾಗಿ ಡಿ ಕೆ ಶಿವಕುಮಾರ್ ಅವರು. ಈಗ ಗ್ರೀನ್ ಸಿಗ್ನಲ್ ಸಿಗುವ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ಏಕಚಕ್ರಾಧಿಪತ್ಯ ಏನಿತ್ತು, ಆ ನಡೆ ಏನಿತ್ತು, ನಾನು ಹೇಳಿದ್ದೇ ಸರಿ ಅನ್ನುವಂಥದ್ದೇನಿತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳು, ಅದಕ್ಕೆ ಬ್ರೇಕ್ ಅನ್ನ ಹಾಕಿಸಿದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಹೈಕಮಾಂಡ್ ಕೂಡ ದಲಿತರ ವಿರೋಧಕ್ಕೆ ಗುರಿಯಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಹೈಕಮಾಂಡ್ ಕೂಡ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ ಈ ಒಂದು ವಿಚಾರದಲ್ಲಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆ ಸಮಾವೇಶಕ್ಕೆ ಬ್ರೇಕ್ ಅನ್ನ ಹಾಕಿಸಿದ್ರು ಡಿ ಕೆ ಶಿವಕುಮಾರ್. DKಶಿ ನಡೆಗೆ ದಲಿತ ಸಮುದಾಯದ ಸಚಿವರು ಕಿಡಿಕಾರ್ತಾ ಇದ್ರು. ದಿಲ್ಲಿಯಲ್ಲೇ ಠಿಕಾಣಿ ಹೂಡಿ ಉರುಳಿಸಿದ್ದಾರೆ ದಾಳವನ್ನ. DKಶಿ ಮುಂದಿನ CM ಕನಸಿಗೂ ಬ್ರೇಕ್ ಅನ್ನ ಹಾಕಿದ್ರ. DKಶಿ KPCC ಅಧ್ಯಕ್ಷ ಸ್ಥಾನಕ್ಕೂ ಕೊಕ್ಕೆ ಬೀಳುತ್ತಾ ಸಾಹುಕಾರಾಟಕ್ಕೆ DKಶಿ ಮತ್ತು ಬಣ ತಂಡ ಹೊಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು SC/ST ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಮಾವೇಶ ಯಾವಾಗ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಏನೇನು ಮಾತನಾಡಿದ್ದಾರೆ ನೋಡೋಣ. ಈಗ ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನ SC-ದಿರ್ಲಿ ST-ದಿರ್ಲಿ ಅಹಿಂದ ಇರಲಿ ಮತ್ತೊಂದಿರಲಿ ಮಹಿಳಾ ಸಮಾವೇಶ ಇರಲಿ ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೇವೆ ಹೊರತು ಪಕ್ಷವನ್ನ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನಾವು ಪೂರಕವಾದಂಥ ಕ್ರಮಗಳೇ ಹೊರತು ಪಕ್ಷ ಬಲಹೀನ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗೆ ಬೆಂಬಲ ಕೊಡ್ತಕ್ಕಂಥದ್ದಲ್ಲ. ಇಲ್ವಲ್ಲ, ಮೊನ್ನೆನೂ ಮೀಟ್ ಮಾಡಿದೀವಿ ನಾವು, ಸಚಿವರು ಇದ್ದೀವಿ, ನಾವು ಆಗಾಗ್ಗೆ ಮೀಟ್ ಮಾಡ್ತೀವಿ, ಮುಂದೇನೂ ಮೀಟ್ ಮಾಡ್ತೀವಿ. ಅದರಲ್ಲಿ ಆ ಥರ ಅವ್ರು ಹೇಳಿರೋದು ರಾಜಕಾರಣ ಅಂದರೆ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ಗಳು ಅವು ಇವೆಲ್ಲ ಮಾಡಬೇಡಿ ಅಂತ, ಅದನ್ನ ಯಾರು ಮಾಡ್ತಾ ಇಲ್ಲ. DCM DK ಶಿವಕುಮಾರ್ CM ಹುದ್ದೆ ಕನಸು ಕಾಣ್ತಿದ್ದಾರೆ. ಆದರೆ ಸಚಿವರು ಮಾತ್ರ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ದೀರ್ಘಾವಧಿ CM ಸಿದ್ದರಾಮಯ್ಯ ಅಂತ ಸಚಿವರು ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಏನ್ ಮಾತನಾಡಿದ್ರು ಅದನ್ನು ಕೂಡ ನೋಡೋಣ. ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಕ್ಕೆ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಅವರು ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ನಾನು ಈ ಗೊಂದಲ ಸೃಷ್ಟಿ ಮಾಡಕ್ಕೆ ಹೋಗಲ್ಲ. ನಮ್ಮಲ್ಲಿ ಪಕ್ಷ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಲ್ಲ, ಅವರು ಆ ರೀತಿ ಹಾರೈಸ್ತೇನೆ. CM ಕುರ್ಚಿ ಬಗ್ಗೆ ಯಾಕೆ ಪದೇ ಪದೇ ಚರ್ಚೆ ಆಗ್ತಾನೆ ಇದೆ? ಖಾಲಿ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಅದು ಚರ್ಚೆನೇ ಇಲ್ಲ ಆಗ್ತದೆ. ಇವತ್ತು ಇವರು ಚರ್ಚೆನೇ ಇಲ್ಲ. MP ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ, ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು. ಇದ್ರ ಬಗ್ಗೆನೇ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ದಲಿತಾಸ್ತ್ರ ಆಲ್ಮೋಸ್ಟ್ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ
ಹೈಕಮಾಂಡು ಕೂಡ ಇದಕ್ಕೆ ತಲೆ ಬಾಗ್ಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಬಿಕಾಸ್ ಇದಕ್ಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ಆ ಸಮುದಾಯನೇ ತಿರುಗಿ ಬೀಳುವಂಥ ಸಾಧ್ಯತೆ, ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುವಂಥ ಸಾಧ್ಯತೆ ಇತ್ತು. ಈಗ ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ. ಈ ಒಂದು ಸಮಾವೇಶ ಆಗಿದ್ದೇ ಆದರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣದ ಶಕ್ತಿ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತೆ, ಮತ್ತು ಡಿ ಕೆ ಶಿವಕುಮಾರ್ ಅವರ ಹಾದಿಯಲ್ಲಿ ಯಾವ ರೀತಿಯಾಗಿ ಇನ್ನಷ್ಟು ಮುಳ್ಳು ಬಿದ್ದಂತಾಗುತ್ತೆ ಅಂತ. ನಿಮ್ಮ ಪ್ರಶ್ನೆ ಮೊದಲರ್ಧಕ್ಕೆ ಕೆಲಸಕ್ಕೆ ಕರೀರಿ, ಕೆಲಸಕ್ಕೆ ಬೇಕು ಊಟಕ್ಕೆ ಬೇಡ ಅನ್ನೋಂಥ ಮನೋಭಾವ ಏನಿದೆ ಅದು ಈ ರಾಜ್ಯದ ಅಥವಾ ಈ ದೇಶದ ಬಹುತೇಕ ಕಡೆ ನಡೆಯುವಂಥ ದಲಿತ ಪಾಲಿಟಿಕ್ಸ್ ವಿಚಾರದಲ್ಲಿ ಆಗುವಂಥ ವಿಚಾರ. ಅಂದರೆ ನಿಮ್ಮನ್ನು ದುಡಿಸ್ಕೋತೀವಿ ಅಥವಾ ನೀವು ಅಂಥದ್ದೊಂದು ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ರಾಷ್ಟ್ರ ರಾಜಕಾರಣದಲ್ಲಿ. ದಿಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೂ ಕೂಡ ಇವತ್ತು ಅಂಥದ್ದೊಂದು ಹಿಂದುಳಿದ ವರ್ಗಗಳ ರಾಜಕೀಯ ಅಸ್ಮಿತೆ ಮತ್ತು ರಾಜಕೀಯ ಅಸ್ತಿತ್ವ ಮತ್ತು ರಾಜಕೀಯ ಭವಿಷ್ಯ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸಮುದಾಯದ ಒಳಗೆ ಚರ್ಚೆ ನಡೀತಾ ಇರುವಂಥದ್ದು. ಬೇರೆ ನೀವು ಲಿಂಗಾಯತರು ಉತ್ತರ ಕರ್ನಾಟಕದ ಪ್ರಾಬಲ್ಯ ಇದ್ದಾರೆ, ಒಕ್ಕಲಿಗರು ದಕ್ಷಿಣ ಕರ್ನಾಟಕದ ಪ್ರಾಬಲ್ಯ ಇದ್ದಾರೆ. ಬೇರೆ ನಿಮಗೆ SC ST ಅನ್ನುವಂಥದ್ದು ಜಿಲ್ಲೆಯ ಪ್ರತಿ ಭಾಗದಲ್ಲೂ ಅಥವಾ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇರುವಂಥ ವೋಟ್ ಬ್ಯಾಂಕು. ಆ ವೋಟ್ ಬ್ಯಾಂಕ್ನ ಸಾಲಿಡ್ ಸಪೋರ್ಟಿಂದಲೇ ಇವತ್ತು ಕಾಂಗ್ರೆಸ್ ಇಂಥದ್ದೊಂದು ಫಾರ್ಮಿಡಬಲ್ ಒಂದು ಬಹುಮತದಲ್ಲಿ ಕೂತಿರುವಂಥದ್ದು. ಅದು ಏನು ನೀರಿನ ಮೇಲಿನ ಗೆರೆಯಷ್ಟೇ ಸ್ಪಷ್ಟ, ಅಷ್ಟರ ಮಟ್ಟಿಗೆ ಏನು ಪಾರದರ್ಶಕವಾಗಿದೆ ಈ ಒಂದು ಮತ ಬ್ಯಾಂಕಿಂದ. ಹಿಂದ ಮತ ಬ್ಯಾಂಕು, ಅದರಲ್ಲೂ ಹಿಂದ ಮತ ಬ್ಯಾಂಕು, ಅದರಲ್ಲೂ ದಲಿತ SC ST ಮತ ಬ್ಯಾಂಕು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ನಿಲ್ತು. ಅದರಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವ ಮತ್ತು ಅವರ ಜೊತೆಗಿರುವಂಥ ಉಳಿದ ನಾಯಕರುಗಳ ಸ್ಥಳೀಯ ನಾಯಕತ್ವ ಆಯಾ ಜಿಲ್ಲಾ ಮಟ್ಟದಲ್ಲಿ ಸಮುದಾಯದ ಮಟ್ಟದಲ್ಲಿ ಎನ್ನುವಂಥದ್ದು ಗೊತ್ತಿರುವಂಥ ಈ ಕಾರಣಕ್ಕೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ರಾಜಕೀಯ ಅವಶ್ಯಕತೆ ಹೈಕಮಾಂಡ್ಗೂ ಕೂಡ ಇತ್ತು. ಮತ್ತು ಜೊತೆಗೆ ಪ್ಲೇಯರ್ ಮತ್ತು ರೆಫರಿಯೂ ಕೂಡ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅದೇ ಸಮುದಾಯದ ಮೇರು ನಾಯಕ, ರಾಷ್ಟ್ರ ನಾಯಕರು ಕೂಡ ಆಗಿರೋದ್ರಿಂದ ಕಾಂಗ್ರೆಸ್ಸಲ್ಲಿ ಅದು ಈ ಕ್ಷಣದ ಒಂದು ಆದ್ಯತೆ ಅನಿವಾರ್ಯತೆ ಕೊಟ್ಟರು. ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗಲ್ಲ ಅಂತ ಅವರು ಬೇಕು, ಒಂದು ಕಾರ್ಪೊರೇಟ್ ಟಚ್ ಕೊಟ್ಟಿದ್ದಾರೆ, ಅಗ್ರೆಷನ್ ಕೊಟ್ಟಿದ್ದಾರೆ, ಪಾರ್ಟಿಗೆ ಕ್ಯಾಡರ್ ಬೇಸಸ್ ಮಾಡೋಕೆ ಹೊರಟಿದ್ದಾರೆ, ಹಲವಾರು ಇನ್ನೋವೇಟಿವ್ ವಿಚಾರಗಳನ್ನು ತಂದಿದ್ದಾರೆ, ಒಂದು ಮಾಸ್ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ರಾಜ್ಯದ ಮಟ್ಟಿಗೆ ಎಲ್ಲ ಹೌದು. ಆದರೆ ಅದರ ಆಚೆಗೆ ಇರುವಂಥ ಈ ಒಂದು ಮತ ಬ್ಯಾಂಕನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಕ್ಕೊತ್ತಾಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ಸ್ವಾಭಿಮಾನಿ ಸಮಾವೇಶವನ್ನು ಜನಕಲ್ಯಾಣ ಮಾಡಿದ್ರು. ಈ ಒಂದು ಮೀಟಿಂಗ್ಗಳಿಗೆ ಹೈಕಮಾಂಡಿಂದ ಬ್ರೇಕ್ ಹಾಕ್ಸೋದು ಮತ್ತು ಈ ಸಮಾವೇಶಕ್ಕೂ ಕೂಡ ಪದೇ ಪದೇ ಅಡೆತಡೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸೈಲೆಂಟ್ ಆಗಿ ರಾಜಣ್ಣ ಅವರು ತುಂಬ ವೋಕಲ್ ಆಗಿದ್ದಾರೆ, ಆದರೆ ಸೈಲೆಂಟ್ ಆಗಿ ಸಾಹುಕಾರ್ ಅಂದರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಈ ಒಂದು ವಿಚಾರವನ್ನು ಮನವರಿಕೆ ಮಾಡಿ ಖರ್ಗೆ ಅವ್ರಿಗೂ ಕೂಡ ಅವ್ರು ಮೊನ್ನೆ ಹೇಳಿದ್ರು, ನಾವೇ ಒಂದು ಬೈಟ್ ಪ್ಲೇ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಗಂಟೆ ಹೊಡಿಲೇಬೇಕಲ್ರಿ, ಎಲ್ಲ ಚರ್ಚೆ ಆಗೇ ಆಗುತ್ತೆ ಅಂತ. ಸೊ ಈ ಎಲ್ಲ ಚರ್ಚೆಗಳನ್ನು ಮಾಡಿಕೊಂಡು ಭಾಗಶಃ ಸಕ್ಸಸ್ ಆಗಿದೆ. ಈಗ ಹೈಕಮಾಂಡ್ ಕೊಟ್ಟಿರುವ ಸೂಚನೆ ಅಂತ ಮತ್ತು ಯಾರು ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಅವರ ಬಾಯಲ್ಲೇ ಬರ್ತಾ ಇರುವಂತೆ ಪಕ್ಷದ ಆಶ್ರಯದಲ್ಲೇ ಪಕ್ಷದ ವೇದಿಕೆಯಲ್ಲೇ ಮಾಡ್ತಾರೆ. ಇನ್ನು ಈ ಒಂದು ಸಮಾವೇಶದ ಪರಿಣಾಮ ಅಫ್ಕೋರ್ಸ್ ಈಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆ ಸಂಚಲನ ಏನು ಸೃಷ್ಟಿ ಮಾಡಿದೆ ಅಲ್ಲ, ಖಾಸಗಿ ವಾಹಿನಿಗೆ, ಇಂಗ್ಲೀಷ್ ಖಾಸಗಿ ವಾಹಿನಿಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆ, ಅಧಿಕಾರ ಹಂಚಿಕೆ ಆ ದಿನಕ್ಕಾಗಿ ಕಾಯ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆ ಯಾವ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿತ್ತು, ಅದರ 10 ಪಟ್ಟು ಸಂಚಲನವನ್ನು ಸಕ್ರಿಯ ರಾಜಕಾರಣ ಅಷ್ಟೇ ಅಲ್ಲ ಚುನಾವಣಾ ರಾಜಕಾರಣದಲ್ಲಿ ನಾನು ಇರ್ತೀನಿ ಅಂತ ಹೇಳಿರುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಅದಕ್ಕೆ ಪೂರಕವಾಗಿ ಮೂಡ ಪ್ರಕರಣದಲ್ಲಿ ಸ್ವಲ್ಪ ಕಾನೂನಿನ ಮುನ್ನಡೆ ಕಾಯ್ದುಕೊಂಡಿರುವಂಥದ್ದು, ಜೊತೆಗೆ ಸಮಾವೇಶಕ್ಕೆ ಮನ್ನಣೆ ಸಿಕ್ಕಿರುವಂಥ ಹೈಕಮಾಂಡ್ನಿಂದ ಮತ್ತು ಬೆಂಬಲಿಗರ ಎಲ್ಲ ನಾಯಕರುಗಳ, ಈಗ ಪರಮೇಶ್ವರ್ ಅಂತವರ ವಿಚಾರದಲ್ಲಿ ಅವರನ್ನು ಸೋಲಿಸಿದ್ದು ಸಿದ್ದರಾಮಯ್ಯನ ಅಪವಾದ ಈಗಲೂ ಇರೋದ್ರ ನಡುವೆಯೇ ಪರಮೇಶ್ವರ್ ಅವರು 5 ವರ್ಷ ಮುಂದುವರಿಲಿ ಅಂಥದ್ದೊಂದು ಆಸೆ ನನಗೂ ಇದೆ ಅಂತ ಹೇಳ್ತಾರೆ. ಅಂದರೆ ಪರಮೇಶ್ವರ್ ಮತ್ತು ಹಲವಾರು ಹಿರಿಯ ಸಚಿವರುಗಳ ಬಯಕೆಯ ಬೆಂಬಲವನ್ನು ಇವರು ಇಟ್ಕೊಂಡೇನಿದ್ದಾರೆ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ 360 ಡಿಗ್ರಿಯಲ್ಲಿ ಇವತ್ತು ಕಾರ್ನರ್ ಆಗಿರುವಂಥದ್ದನ್ನು ಕಾಣ್ತೇವೆ. ಆ ಒಂದು ಕಾರಣಕ್ಕೆ ಹೇಳಿಕೆಗಳಿಗೂ ಕೂಡ ಬರದೆ ಬರೀ ಪೋಸ್ಟ್ಗಳಲ್ಲಿ ಪ್ರಯತ್ನಕ್ಕಿಂತ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ಇವತ್ತು 360 ಡಿಗ್ರಿ ಅವರ ಒಂದು ನೇಚರ್ ಏನಿದೆ, ಕೋರ್ ನೇಚರ್, ಅಗ್ರೆಷನ್, ಅದನ್ನು ಮೀರಿ ತಾಳ್ಮೆಯನ್ನು ಮತ್ತಷ್ಟು ಅಳವಡಿಸಿಕೊಳ್ಬೇಕಾದಂಥ, ನಿರೀಕ್ಷೆಯನ್ನು, ಕಾಯುವಿಕೆಯನ್ನು ಮತ್ತಷ್ಟು ಅಳವಡಿಸಿಕೊಳ್ಬೇಕಾದಂಥ ರಾಜಕೀಯ ಒತ್ತಡದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಒಳಗಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಸಮಾವೇಶ ಆ ಒಂದು ಪರಿಸ್ಥಿತಿಗೆ ಮತ್ತಷ್ಟು ತುಪ್ಪವನ್ನು ಸುರಿಯುತ್ತೆ ಪೃಥ್ವಿ. ಓಕೆ ಪಟೇಲ್ರ, ಇಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ ಆ ಸಮುದಾಯದ ನಾಯಕರೇ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು ಸೇರಿದಂತೆ ಆಲ್ಮೋಸ್ಟ್ ಆ ಒಂದು ಸಮುದಾಯದ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಪ್ರಬಲ ಧ್ವನಿಗಳು ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ತಾ ಇರುವಂಥದ್ದು. ಮತ್ತು ಸಮಾವೇಶಗಳು ಯಾವಾಗ ಆಗ್ತವೆ? ಎಲೆಕ್ಷನ್ ಸಂದರ್ಭದಲ್ಲಿ ಆಗ್ತವೆ. ಆದರೆ ಇವಾಗ ಬಿಫೋರ್ ಇನ್ನೂ 3 ವರ್ಷ ಇರುವಂಥ ಸಂದರ್ಭದಲ್ಲಿ ಸಮಾವೇಶಗಳನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯನವರು ಆ ಕುರ್ಚಿಯಿಂದ ಎದ್ದೇಳಬಾರ್ದು ಅನ್ನುವಂಥ ರೀತಿಯಲ್ಲಿ ಇನ್ನಷ್ಟು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಈ ಸಮಾವೇಶ ಹೇಗೆ ಹೆಲ್ಪ್ ಆಗುತ್ತೆ? ಇದು ಡಿ ಕೆ ಶಿವಕುಮಾರ್ ಅವರ ಹಾದಿಗೆ ಇನ್ನಷ್ಟು ಅಂದರೆ ಕೂರ್ಲೇಬಾರ್ದು, ಈ ಸಲ ಅವರು ಸಿದ್ದರಾಮಯ್ಯನವರೇ ಅವಧಿಯನ್ನು ಕಂಪ್ಲೀಟ್ ಮಾಡಲಿ ಅನ್ನುವಂಥ ರೀತಿಯಲ್ಲಿ ತೊಡರುಗಾಲಾಗ್ತಾ ಇದೆ ಅಂತ. ನಿಮಗೆ ದೇಶದಲ್ಲಿ ಕರ್ನಾಟಕದಲ್ಲೇ ದೇಶದ ಕರ್ನಾಟಕದಲ್ಲೇ ಕಾಂಗ್ರೆಸ್ ಗಟ್ಟಿಯಾಗಿರ್ತಕ್ಕಂಥ ಒಂದು ಸರ್ಕಾರ ಮತ್ತು ಸಂಘಟನೆ ವಿಚಾರದಲ್ಲಿ ನಿಮಗೆ ಇಲ್ಲಿ
ಅಧಿಕಾರವನ್ನು ಕಳೆದುಕೊಂಡ್ರೆ ಅಥವಾ ಸಂಘಟನೆಯನ್ನು ಕಳೆದುಕೊಂಡ್ರೆ ಬಹುಶಃ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೊಂದು ಕಡೆ ಡೋಲಾಯಮಾನ ಆಗುತ್ತೆ. ಅವ್ರಿಗೆ ಕರ್ನಾಟಕನೇ ಏನು ಹೇಳ್ತಾರಲ್ಲ ಒಂದು ರೀತಿ ನಥಿಂಗ್ ಬಟ್ ಭಾರತೀಯ ಜನತಾ ಪಕ್ಷ ಆರೋಪ ಮಾಡುವಂತೆ JDSದ ಕುಮಾರಸ್ವಾಮಿಯವರು ಆರೋಪ ಮಾಡುವಂತೆ ATM ಕೂಡ ಆಗಿರ್ತಕ್ಕಂಥ. ಹಾಗಾಗಿ ಅಷ್ಟು ಸುಲಭವಾಗಿ ಕಳೆದುಕೊಡ್ಲಿಕ್ಕೆ ಹೈಕಮಾಂಡ್ ಕೂಡ ಇಷ್ಟಪಡಲ್ಲ. ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ನಿಂತು ಒಬ್ಬ ವ್ಯಕ್ತಿಯ ನಿರ್ಧಾರಕ್ಕೆ ಹೈಕಮಾಂಡ್ ಬದ್ಧವಾಗಿ ಒಬ್ಬ ವ್ಯಕ್ತಿ ಹೇಳಿದಂತೆ ಕೇಳೋ ಮುಖಾಂತರ ಇಡೀ ಪಕ್ಷವನ್ನು ಅಪೋಷನ್ ತೆಗೆದುಕೊಳ್ಳಲಿಕ್ಕೆ ಅವರೇನು ಕಾಂಗ್ರೆಸ್ ಪಕ್ಷದವರಿಂದ ದಡ್ರಲ್ಲ. ನಿಮಗೆ ಆಯಿತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮಾವೇಶ ಮಾಡಲಿಕ್ಕೆ ಎಲ್ಲ ಇವರು ಮೀಟಿಂಗ್ ಮಾಡಿದ್ರು. ಅದಕ್ಕಾಗಿ ಒಂದು ವೇದಿಕೆ ಮಾಡಿ ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶ ಮಾಡಬೇಕಂತೇಳಿ ಒಂದು ವೇದಿಕೆಯನ್ನು ರೆಡಿ ಮಾಡಿದರು. ಅದಕ್ಕಾಗಿ ಒಂದು ಮೀಟಿಂಗನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆರಂಭದಲ್ಲೇ DK ಶಿವಕುಮಾರ್ ಬ್ರೇಕ್ ಹಾಕುವಲ್ಲಿ ಯಶಸ್ವಿ ಆದರು. ಅದ್ರ ಪರಿಣಾಮ ಏನಾಯಿತು, ಅವರು ಯಾರು ಬ್ರೇಕ್ ಹಾಕ್ಲಿಕ್ಕೆ ಇವರಿಗೆ ಸಹಕಾರ ಕೊಟ್ಟರು ಸುರ್ಜೇವಾಲ್ರವ್ರನ್ನ ಕೆಳಗಿಳಿಸಿ ಅವ್ರು ನಮಗೆ ಬೇಡ, ಅವರು ಎಲ್ಲರ ಒಪ್ಪಿತ ಉಸ್ತುವಾರಿ ಅಲ್ಲ ಅಂತೇಳಿ ಅವ್ರ ವಿರುದ್ಧ ದೂರುಗಳು ಹೋಗಿ ಶುರು ಆಗಿಬಿಟ್ಟು ಇಲ್ಲೊಂದು ಕಡೆ ಇದು ಅಳಿತಪ್ತದೆ. ಒಬ್ಬ ನಾಯಕನ ಪರವಾಗಿ ನಿಂತರೆ ಬೇರೆ ಬೇರೆ ರೀತಿ ಸಂದೇಶ ರವಾನೆ ಆಗುತ್ತೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸಮಾವೇಶ ಮಾಡಲಿಕ್ಕೆ ಸಭೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ದಲಿತರಾಗಿ ಒಬ್ಬ ಪರಿಶಿಷ್ಟ ಜಾತಿಯ ನಾಯಕರಾಗಿ ಪರಮೋಚ್ಚ ನಾಯಕರಾಗಿ ಅವ್ರದ್ದೇ ಸಮುದಾಯ ಒಟ್ಟಾಗಿ ಸೇರಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ಅದು ಬೇರೆ ಸಂದೇಶ ಹೋಗುತ್ತೆ. ಅದು ಒಂದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜಕೀಯ ಅಪರಾಧಿ ಸ್ಥಾನಕ್ಕೆ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ನಿಮಗೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಕ್ಕೆ ತಾಯಿ ಬೇರು ಅಂತಿರ್ತಕ್ಕಂಥವ್ರು ಇಡೀ ಕಾಂಗ್ರೆಸ್ ಪಕ್ಷದ ಜೀವಾಳ ಜೀವಸೆಲೆ ಅಂತೇಳಿ ಅದು ಅಲ್ಪಸಂಖ್ಯಾತ ಮತಗಳು ಹಿಂದುಳಿದು ದಲಿತ ಸಮುದಾಯದ ಮತಗಳೇ ಕಾಂಗ್ರೆಸ್ನ ಜೀವಾಳ ಆಗಿರ್ತಕ್ಕಂಥ. ನೀವು ಗಮನಿಸಿ ಎಲ್ಲ ಮೇಲ್ವರ್ಗದ ಮತಗಳು ಕಾಂಗ್ರೆಸ್ಗೆ ಯಾವತ್ತೂ ಕೂಡ ನಿಮಗೆ ಮೋರ್ ದೆನ್ 60% ಮೇಲೂ ಕೂಡ ಬಿದ್ದಿಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ನೆಚ್ಕೊಂಡಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪಂಗಡದ ಮತಗಳನ್ನ. ಒಂದು ವೇಳೆ ಈಗ ಎಲ್ಲ ಸಚಿವರುಗಳೀಗ ಏನು ವಾಯ್ಸ್ ರೈಸ್ ಮಾಡ್ತಾರೆ, ಒಂದು ವೇಳೆ ವಾಯ್ಸ್ ರೈಸ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರಿಗೆ ಅವಕಾಶ ಕೊಡಲಿಲ್ಲ ಅಂತೇಳಿ ಎಲ್ಲ ಒಂದು ಕಡೆ ಒಂದು ಮೆಸೇಜ್ ಪಾಸ್ ಆಗುತ್ತೆ, ಇವರು DK ಶಿವಕುಮಾರ್ ಪರವಾಗಿದ್ದಾರೆ, DK ಶಿವಕುಮಾರ್ ಏಜೆಂಟ್ ಅನ್ನೋ ಒಂದು ಅಪವಾದನ ತಪ್ಪಿಸ್ಕೋಬೇಕಿತ್ತು. ಹಾಗಾಗಿ ಈಗ ಅನಿವಾರ್ಯವಾಗಿ SC/ST ಸಮಾವೇಶಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಅದು ಪಕ್ಷದ ವೇದಿಕೆಯಲ್ಲಿ ಅನ್ನೋ ಮುಖಾಂತರ ಯಾವ ಆಸನದ ಸಿದ್ದರಾಮಯ್ಯ ಪ್ರೋಗ್ರಾಮ್ನ ಸಿದ್ದರಾಮೋತ್ಸವ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ DK ಶಿವಕುಮಾರ್ ಎಲ್ಲ ಒಂದು ಕಡೆ ಹಿಡಿತ ತಪ್ಪುತನ ಕಾರಣಕ್ಕಾಗಿ ಹೈಕಮಾಂಡ್ ಮುಖಾಂತರ ಇದು ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಆಗಿ ಮಾಡಿದರು. ಆದರೆ ಆಸನದಲ್ಲಿ ಆಗಿದ್ದೇ ಬೇರೆ. ಹಾಗಾಗಿ ಸದ್ಯ ಈಗ SC/ST ಸಮಾವೇಶಕ್ಕೆ ಸಭೆಗಳಿಗೆ ಈಗಾಗಲೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದು ರೂಪುರೇಷೆಯನ್ನು ಮಾಡಿಕೊಳ್ಳಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಆಗಬೇಕಂತ ಸೂಚನೆ ಕೊಟ್ಟಿರ್ತಕ್ಕಂಥ. ಇದೊಂಥರ ಏನಂತ ಹೇಳಿದ್ರೆ ಈಗಾಗಲೇ ದಲಿತ ಸಚಿವರು ಶಾಸಕರುಗಳು ನಾಯಕರುಗಳನ್ನು ಅಸಮಾಧಾನವನ್ನು ತಣಿಸಿದಂತಲೂ ಆಯಿತು. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಸಮಾಧಾನ ಪಡಿಸ್ತಂತ ಆಯಿತು, ನೋಡಪ್ಪ ಪಾರ್ಟಿ ಹೆಸರಲ್ಲಿ ಮಾಡೋಕ್ಕೆ ಹೇಳಿದ್ದೀನಿ ಅಂತೇಳಿ. ಈ ಕಡೆ ನಿಮಗೂ ಅವಕಾಶ ಕೊಟ್ಟಿದೆ ಅನ್ನೋ ಮುಖಾಂತರ ಒಳ್ಳೆ ಒಂದು ಕಡೆ ಇದು ಹಾವು ಸಾಯಬಾರ್ದು ಮತ್ತು ಕೋಲು ಮುರಿಬಾರ್ದು ಅನ್ನೋ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ನೀವು ಹೇಳಿದ್ರಿ 5 ವರ್ಷ ಅಂತೇಳಿ. ಈಗಾಗಲೇ ಚುನಾವಣಾ ರಾಜಕೀಯಕ್ಕೆ 2 ಬಾರಿ ಅವರು ನಿವೃತ್ತಿ, ಸಕ್ರಿಯ ಚುನಾವಣಾ ರಾಜಕೀಯ 2 ಬಾರಿ ಅವರು ನಿವೃತ್ತಿ ಘೋಷಣೆ ಮಾಡಿ ಈಗ ಮತ್ತೆ ಇದು ಮಾಡಿದ್ರು. ಬಾದಾಮಿ ಚುನಾವಣೆಯಲ್ಲಿ ಇದು ಕೊನೆ ಅಂತ ಹೇಳಿಬಿಟ್ರು. ನಂತರ ಮತ್ತೆ ಹೊರನಾಗಿ ಬಂದು ನಿಂತ್ಕೊಂಡ್ರು, ಮತ್ತೆ ಮುಖ್ಯಮಂತ್ರಿ ಆದರು. ಇದೆಲ್ಲ ರಾಜಕಾರಣಿಗಳಿಗೆ ಆ್ಯಕ್ಚುಲಿ ಆಸೆ ಇದ್ದಿದೆ. ನಿಮಗೆ 92 ವರ್ಷ ಆದರೂ ಈಗ ಶಾಮನೂರು ಶಿವಶಂಕರಪ್ಪ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಇನ್ನೂ ಸಕ್ರಿಯ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು. ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಇವತ್ತು ಕೂಡ ರಾಜ್ಯಸಭೆ ಆಗಿದ್ದಾರೆ. ಅವರಿಗೆ ಆರೋಗ್ಯ ಸ್ವಲ್ಪ ಒಂದಷ್ಟು ಹದಗೆಟ್ಟಿರ್ಬೋದು, ಆದರೆ ಅವರು ಮಾನಸಿಕವಾಗಿ ಮತ್ತು ರಾಜಕೀಯವಾಗಿ ಅವರು ಗಟ್ಟಿಯಾಗಿದ್ದಾರೆ. ಇವತ್ತು ಕೂಡ ರಾಜ್ಯಸಭೆಯಲ್ಲಿ ದೇವೇಗೌಡರು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ, ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಕೂಡ ಚರ್ಚೆಯನ್ನು ಮಾಡ್ತಾರೆ. ಯಾವ ಸಂಸದನು ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸಂಸದನು ಕೂಡ ಕಾಂಗ್ರೆಸ್ನ ಸಂಸದರು ಕೂಡ ಅವ್ರ ಥರ ಇಲ್ಲೊಂದು ಕಡೆ ಮನಬಿಚ್ಚಿ ಅದನ್ನು ಒಂದು ಕಥೆಯಾಗಿ ಕಟ್ಟಿ ನೀವು ಸಹಾಯ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಮೇಜು ಕುಟ್ಟಿ ಮಾತನಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯಕ್ಕೆ ಕೂಡ ಸಾವಿಲ್ಲ ಅನ್ನೋದು ಇದೇ ಕಾರಣಕ್ಕಾಗಿ. ಈಗ 5 ವರ್ಷ ಅನ್ನೋದು ರಾಜಕಾರಣಿಗಳಿಗೆ ಸಾವಿರ್ಬೋದು, ಆಮೇಲೆ ಇಲ್ಲಿ ಮೇನ್ಲಿ ಒಬ್ಬ ವ್ಯಕ್ತಿ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಮಾಸ್ ಲೀಡರ್ಶಿಪ್ ಇದೆ, ಒಂದು ಸಮುದಾಯದಲ್ಲಿ ದೊಡ್ಡ ನಾಯಕರಾಗಿರುವಂಥ ಸಂದರ್ಭದಲ್ಲಿ ಯಾರು ತಾನೇ ನಾನು ಕೆಳಗಿಳಿತೀನಿ ಅಂತ ಹೇಳಿದ್ರೆ ಒಪ್ಕೊಳ್ಳೋಕೆ ಜನನೂ ರೆಡಿ ಇರಲ್ಲ. ಆಮೇಲೆ ಆ ನಾಯಕನಿಗೂ ಕೂಡ ಇಷ್ಟ ಇರೋದಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ನನ್ನನ್ನು ಟಚ್ ಮಾಡಿದ್ರೆ ಈ ರಾಜ್ಯದ ಜನ ಸುಮ್ಮನಿರಲ್ಲ ಅಂತ ನೋಡಿ ತಮ್ಮ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಈಗ ಅನುಕಂಪದ ದಾಳವನ್ನ ಕೂಡ ಉಳಿಸ್ತಾ ಇದ್ದಾರೆ. ಮೆಸೇಜಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈಗ ನೋಡಿ ಪಟೇಲ್ ಅವರು ಹಂತದಲ್ಲೂ ಕೂಡ ಮೊದಲ ಅವಧಿಯಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ನಾನೇ ಎಲ್ಲ ಅಂತ ಹೇಳ್ತಾ ಇದ್ದವರು 2ನೇ ಅವಧಿಗೆ ಬರೋ ಅಷ್ಟೊತ್ತಿಗೆ ಮುಖ್ಯಮಂತ್ರಿಯಾಗಿ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಒಂದ್ಸಲ ಹೇಳ್ತಾರೆ, ಹೈಕಮಾಂಡ್ ಹೇಳಿದಂತೆ ಮಾಡ್ತೀನಿ ಅಂತ ಒಂದ್ಸಲ ಹೇಳ್ತಾರೆ, ಮತ್ತೊಂದ್ಸಲ ನಾನು ಟಚ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಹೇಳ್ತಾರೆ, ಮತ್ತೊಂದ್ಸಲ ನಾನು ಸಕ್ರಿಯ ರಾಜಕೀಯಕ್ಕೆ ಅಭಿಮಾನಿಗಳು ಮತ್ತು ಬೆಂಬಲಿಗರು ಒತ್ತಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನರೇಟಿವ್ ಮತ್ತು ಮೆಸೇಜಿಂಗ್ ಅನ್ನು ಕೊಡೋದ್ರಲ್ಲಿ ಅತ್ಯಂತ ಸೀಸನ್ಡ್ ಪಾಲಿಟಿಷಿಯನ್ ಸದ್ಯದ ಡಿಕೇಡ್ಸ್ ಅಲ್ಲಿ 2-3 ಸಾಧ್ಯ ಇಲ್ಲ. ಅದೊಂದು ಮೆಸೇಜ್ ಅನ್ನು ಪಾಸ್ ಮಾಡಬೇಕಿತ್ತು. ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಇದು ಲಾಸ್ಟ್ ಇನ್ನಿಂಗ್ಸ್ ಅಂತ ಒಂದು ಮೆಸೇಜ್ ಪಾಸ್ ಆಯಿತು. ಅವ್ರನ್ನ ನಂಬಿಕೊಂಡಿರ್ತಕ್ಕಂಥ ಅವ್ರದ್ದೇ ಆದ ಪರಿವಾರ ಇರ್ತಕ್ಕಂಥದ್ದು, ರಾಜಕೀಯ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು, ಅವ್ರದ್ದೇ ಆದ ಟೀಮ್ ಇರ್ತಕ್ಕಂಥದ್ದು, ಆಪ್ತ ಬಳಗ
ಅವರೆಲ್ಲ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಒಂದಷ್ಟು ಈ ಕ್ಯಾಂಪನ್ನು ಕೂಡ ಬದಲಾಯಿಸುತ್ತಿದ್ರು. ಸಿದ್ದರಾಮಯ್ಯ ಗೊತ್ತಿಲ್ಲದಂತೆ ಅದೊಂದು ಹೇಳಿಕೆ ಇದ್ದಂತ ಎಲ್ಲಾ ಸಚಿವರ ಹೇಳಿಕೆನ ಬದಲಾಯಿಸ್ತು ನಿನ್ನೆಯಿಂದ. ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಗುರ್ಸ್ಕೊಳ್ಳೋಕೆ ಶುರು ಮಾಡಿದ್ರು. ನಿಮಗೆ ಸಿದ್ದರಾಮಯ್ಯವರು ಏನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಂಡು ಸಕ್ರಿಯ ರಾಜಕಾರಣದಲ್ಲಿದ್ದರು ಕೂಡ ಹೆಂಗೆ JDSನಲ್ಲಿ ದೇವೇಗೌಡರು ಇದ್ದರು, ಹಂಗೆ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಬದುಕಿರೋವರೆಗೂ ಕೂಡ ಅನಿವಾರ್ಯ ಪಾಲಿಟಿಷಿಯನ್ ಆಗ್ತಾರೆ. ಯಾಕಂದರೆ ಈಸ್ ಎ ಮಾಸ್ ಲೀಡರ್. ಯಾವುದೇ MLC ಬಂದರೆ ಅವ್ರದ್ದೊಂದು ಪಾರ್ಟ್ ಕೊಡಬೇಕಾಗತ್ತೆ. MLA ಎಲೆಕ್ಷನ್ ಬಂದು ಸಿದ್ದರಾಮಯ್ಯ ಹೇಳಿದ್ರೆ ಒಂದು 40 ಜನಕ್ಕೆ 50 ಜನ ಟಿಕೆಟ್ ಕೊಡಬೇಕಾಗುತ್ತೆ. ಅಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅವರು ಬದುಕಿರೋವರೆಗೂ ಮಾಸ್ ಲೀಡರ್ ಕಾಂಗ್ರೆಸ್ ಪಾಲಿಗೆ. ಯಾಕಂತೇಳಿದ್ರೆ ಸದ್ಯಕ್ಕೆ ಅಂಥವ್ರು ಇನ್ನು ಕಷ್ಟ ಅಂತ ಒಂದು ಮಾತಿರ್ತಕ್ಕಂಥದ್ದು. ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಪಾಳಯಕ್ಕೆ ಅನೇಕರು ಸಿದ್ದರಾಮಯ್ಯ ಜೊತೆ ಇದ್ದಂಥವ್ರು ಈಗ ಮನಸ್ಸು ಮಾಡಿ ಜಿಗಿತಾ ಇದ್ರು. ಒಂದು ಮತ್ತೊಂದು ಕಡೆ ಅವ್ರು ಸುತ್ತ ಇದ್ದವರಿಗೆ ಆತಂಕ ಎದುರಾಗಿತ್ತು, ಭವಿಷ್ಯದ ರಾಜಕಾರಣದ ಆತಂಕ ಎದುರಾಗಿತ್ತು, ಮತ್ತು ಅವರ ಆಪ್ತರು ಕೂಡ ಆತಂಕ ಎದುರಾಗಿತ್ತು. ಅವ್ರನ್ನೇ ನಂಬಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಡಿಸ್ಟರ್ಬ್ ಆಯಿತು. ಹಾಗಾಗಿ ಯಾರು ಡಿಸ್ಟರ್ಬ್ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮ್ಮನ್ನು ಮತ್ತು ಬೆಳೆಸ್ತೀನಿ, ಯಾವ ಕಾರಣಕ್ಕೂ ಕೂಡ ತಮ್ಮ ನಿಷ್ಠೆಯನ್ನು ಬದಲಾಯಿಸಬೇಡಿ ಅನ್ನೋ ಕೂಡ ಸಂದೇಶ ರವಾನೆ ಮಾಡೋ ಮುಖಾಂತರ ತಮ್ಮಲ್ಲಿರ್ತಕ್ಕಂಥ ಕ್ಯಾಂಪಲ್ಲಿ ಇರ್ತಕ್ಕಂಥವ್ರನ್ನ ಹಿಡಿದಿಟ್ಟುಕೊಳ್ಳುವ ಒಂದು ಪ್ರಯತ್ನ. ಇದರ ಭಾಗವಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಕೂಡ ಆರೈಸಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಮೈನಸ್ ಏನು ಅಂದ್ರೆ, ಅವ್ರ ಬಣದಲ್ಲಿರುವಂತವರು ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಬೇಕಾಗಿದೆ. ಅಕಸ್ಮಾತ್ ಇಲ್ಲ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಆಗ್ಬೇಕು, ಸಿದ್ದರಾಮಯ್ಯನವ್ರು ಇಳಿಬೇಕು ಅಂತ ಹೇಳಿದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆಲ್ಲೋದೇ ಕಷ್ಟ ಆಗ್ಬಿಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಕ್ಷೇತ್ರದ ಒಂದು ಪ್ರಚಾರಕ್ಕೆ ಸಿದ್ದರಾಮಯ್ಯ ಅವರು ತುಂಬಾ ಅನಿವಾರ್ಯ. ಅವರು ಬಂದ್ರೆ ವೋಟ್ ಸ್ವಿಂಗ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಗೊತ್ತಿದೆ. ರಾಜಕೀಯವಾಗಿ ಏನಾದರೂ ಬಣಬಡಿದಾಟ ಆಗ್ಬೋದು, ಆದ್ರೆ ಸಿದ್ದರಾಮಯ್ಯ ನಮ್ಮ ಪಾಲಿನ ಮತ ಬ್ಯಾಂಕ್ನ ಏನು ಸ್ವಿಂಗ್ ಮಾಡಬಲ್ಲ ಶಕ್ತಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆಗಿರೋದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಅನಿವಾರ್ಯ ಆಗಿದೆ. ಆ ಮೆಸೇಜಿಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಏನೇನೆಲ್ಲ ಬದಲಾವಣೆಗಳಾಗ್ತವೆ ಅನ್ನುವಂಥದ್ದು